ಬೆಳಗಾವಿಯಲ್ಲಿ ಹೆಚ್ಚಾಯಿತು ಕಾಂಗ್ರೆಸ್ ಟಿಕೆಟ್ನ ಫೈಟ್. ಪುತ್ರ ಮೃಣಾಲ್ ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಸಚಿವೆ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹೈಕಮಾಂಡ್ ಟಿಕೆಟ್ ಕೊಟ್ಟವರಿಗೆ ಸಹಾಯ ಮಾಡ್ತೀವಿ, ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ರಾಜಕಾರಣಿಗಳಿಗೆ ಜನರ ಅಭಿಮಾನ ಬಹಳ ಅವಶ್ಯಕತೆ ಇದೆ. ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಈ ಬಾರಿಯ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿ. ಬೆಳಗಾವಿಯಲ್ಲಿ ಈಗ ಟಿಕೆಟ್ ದಂಗಲ್ ಜೋರಾಗ್ತಾ ಇದೆ. ರಾಜಕಾರಣಿಗಳಿಗೆ ಜನರ ಅಭಿಮಾನ ಬಹಳ ಅವಶ್ಯಕತೆ ಇದೆ. ಹೈಕಮಾಂಡ್ ನಿರ್ಧಾರವೇ ನಮ್ಮ ನಿರ್ಧಾರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಆದರೆ ತಮ್ಮ ಪುತ್ರ ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬೆಳಗಾವಿ ಚಿಕ್ಕೋಡಿ ಲೋಕಸಭೆಗೆ ಹೆಸರನ್ನ ಕೊಟ್ಟಿದ್ದೇವೆ, ಅಭ್ಯರ್ಥಿಗಳು ಯಾರ್ಯಾರು ಆಗಬಹುದು ಅಂತ ಒಂದಷ್ಟು ಸಂಭಾವ್ಯವಾಗಿ. ಅದೇ ರೀತಿಯಾಗಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ನಾವೇನೇ ಮಾತನಾಡಿದ್ರು ಕೂಡ ಫೈನಲ್ ಆಗಿ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಆಗಿ ಹೋಗುತ್ತೆ. ಗಿರೀಶ್ ಸೊನ್ವಾಲ್ಕರ್ ಅಥವಾ ಮೃಣಾಲ್ ಇಬ್ಬರಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಸಿಎಂ ಜೊತೆ ಇನ್ನೊಂದು ಸುತ್ತಿನ ಚರ್ಚೆ ಕೂಡ ಆಗುತ್ತೆ. ಅದಾದ್ಮೇಲೆ ನೋಡೋಣ. ಪ್ರಕಾಶ್ ಹುಕ್ಕೇರಿ ನಿಲ್ಲೋದಿಲ್ಲ ಅಂದಾಗ ನಿಲ್ತಾರೆ ಅಂತ ಸಚಿವರು ಕೂಡ ಹೇಳಿದ್ದಾರೆ. ಹಾಗಾಗಿ ಆಕಾಂಕ್ಷಿಗಳ ಪಟ್ಟಿ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿಯ ಟಿಕೆಟ್ಗೆ ಸಂಬಂಧಪಟ್ಟಂತೆ ಟಿಕೆಟ್ ಫೈಟ್ ಈಗ ಜೋರಾಗಿದೆ. ಬೆಳಗಾವಿ ಇಬ್ಬರು ಹೆಸರುಗಳನ್ನ ಹೋಗಿರ್ತಕ್ಕಂಥ ಒಂದು ಗಿರೀಶ್ ಸೊನ್ವಾಲ್ಕರ್, ಇನ್ನೊಂದು ಮೃಣಾಲ್ ಹೆಬ್ಬಾಳ್ಕರ್. ಇಬ್ಬರಲ್ಲಿ ಯಾರಿಗೆ ಸರ್? ಚಿಕ್ಕೋಡಿಂದ ಇಬ್ಬರಲ್ಲಿ ಯಾರಂತ ಹೈಕಮಾಂಡ್ ಮಾಡಬೇಕಲ್ಲ. ನಮ್ದು ವಿಷಯ ನಾವು ಹೇಳಿದ್ದೀವಿ, ಯಾರಂತ ಹೈಕಮಾಂಡ್ ಹೇಳ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಸತೀಶನ್ನ ಯಾರಿಗೆ ಹೇಳ್ತಾರೆ ಅವ್ರ ಪರವಾಗಿ ಕೆಲಸ ಮಾಡಿ ನೋಡೋಣ. ಇನ್ನೊಂದರ ಸುತ್ತಿನ ಚರ್ಚೆ ಆಗ್ಬೇಕು. ಸಿಎಂ ಯಾವಾಗ ಸೇರ್ಕೊಂಡಿದ್ದಾರೆ? ಸೇರಿದಂಗೆ ಅರ್ಜಿ ಕೊಟ್ಟರೆ ಸೇರಿದಂಗೆ, ಇನ್ನೇನು ಸೇರ್ಬೇಕಾದ್ರೆ ಸೇರಿದಂಗೆ. ಹೌದು ಸರ್, ಚಿಕ್ಕೋಡಿಗೆ ಪ್ರಕಾಶ್ ಹುಕ್ಕೇರಿ ಹೆಸರು ಕಳಿಸ್ಕೊಟ್ಟಿದ್ದಾರೆ, ಆದ್ರೆ ನಿಲ್ಲದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ ಯಾವಾಗ ನಿಲ್ಲುತ್ತಾರ ನಿಲ್ತನದಾಗ ನಿಲ್ಲಲ್ಲ. ಅವರು ಅದನ್ನ ಡಿ ಕೋಡ್ ನಮಗೆ ಗೊತ್ತಿದೆ. ಹಿಂಗೇನಿಲ್ಲ, ಅದು ಏನು ಯಾವ ಹೇಳ್ತಾರ ಅದ್ರ ವಿರುದ್ಧವಾಗಿ ಮಾಡ್ತಾರ. ಅವರು ನಿಲ್ಲಲ್ಲ ಅಂದ್ರೆ ನಿಲ್ತಾರ ಅವ್ರು ಅಷ್ಟೇ. ಸೊ ಎರಡು ಈ ಸಲ ಬೆಳಗಾವಿ ಚಿಕ್ಕೋಡಿ ಎರಡು ಕಾಂಗ್ರೆಸ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಗೆಲ್ಲುದು ಆವಾಗ ಅದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಬೆಳಗಾವಿ ಇಬ್ಬರು ಹೆಸರುಗಳನ್ನ ಹೋಗಿರ್ತಕ್ಕಂಥ ಒಂದು ಗಿರೀಶ್ ಸೊನ್ವಾಲ್ಕರ್, ಇನ್ನೊಂದು ಮೃಣಾಲ್ ಹೆಬ್ಬಾಳ್ಕರ್. ಇಬ್ಬರಲ್ಲಿ ಯಾರಿಗೆ ಸರ್? ಮತ್ತು ಚಿಕ್ಕೋಡಿಂದ ಇಬ್ಬರಲ್ಲಿ ಯಾರಂತ ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ, ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಒಬ್ಬ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರನ್ನ ಗೆಲ್ಲಿಸ್ತೀವಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನು, ಅಂದರೆ ಹೈಕಮಾಂಡ್ ಯಾರಿಗೆ ಇದನ್ನು ಮಾಡ್ತಾರೆ ನಾವು ಅವ್ರಿಗೆ ಮಾಡಬೇಕಾಗುತ್ತೆ. ಹೆಬ್ಬಾಳ್ಕರ್ ಅವರು ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದಾಗುತ್ತೆ. ನಾನು ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀನಿ. ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ, ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಒಬ್ಬ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರನ್ನ ಗೆಲ್ಲಿಸ್ತೀವಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನು, ಅಂದರೆ ಹೈಕಮಾಂಡ್ ಯಾರಿಗೆ ಇದನ್ನು ಮಾಡ್ತಾರೆ ನಾವು ಅವ್ರಿಗೆ ಮಾಡಬೇಕಾಗುತ್ತೆ. ಹೆಬ್ಬಾಳ್ಕರ್ ಅವರು ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದಾಗುತ್ತೆ. ನಾನು ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀನಿ. ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ